ಸೊ ಈಗೆಲ್ಲ ಇಷ್ಟೆಲ್ಲ ಗಲಾಟೆ ಆದ ನಂತರ ಮುಂದೆ ಏನಾಯ್ತು? ಏನು ಪೊಲೀಸ್ ಸ್ಟೇಷನ್ಗೆ ಹೋದ್ರಾ ನೀವು? ಇಲ್ಲ ಸರ್, 112 ಅವ್ರು ಬಂದರು. ಬಂದು ಏನಾಯ್ತು ಏನು ಅಂತೆಲ್ಲ ಹೇಳಿದ್ರು. ಎದುರುಗಡೆ ಮನೆಯವರು ಆ ಕಡೆ ಮನೆಯವರೆಲ್ಲ ಬಂದು ಇವನೇನೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಅವರೆಲ್ಲ ಬಂದು ಹೇಳಿದ್ರು. ಅವರು ಹೇಳಿದ್ರು ಪೊಲೀಸವರು MLC ಮಾಡಿಸ್ಕೊಂಡು ಬನ್ನಿ, ಮೊದಲು ಅವ್ರನ್ನ ಪೇಷಂಟ್ನ ಕರ್ಕೊಂಡೋಗಿ ಅಂತ ಹೇಳಿದ್ರು. ನನಗಿರೋ ನೋವು ಸಂಕಟಕ್ಕೆ ನಾನು ತುಂಬಾ ಏನ್ ಮಾತಾಡಿದೀನಿ ನನಗೆ ಗೊತ್ತಿಲ್ಲ, ಅಷ್ಟು ಅವನಿಗೆ ಬೈದಿದ್ದೀನಿ. ಯಾಕಂದ್ರೆ ಹೆಣ್ಣೆತ್ತಿರೋರು 11 ತಿಂಗಳಾಗಿದೆ ಸರ್ ನಮ್ಮ ಮನೆಗೆ ಬಂದು. ಇವತ್ತವರೆಗೂ ಅವ್ರ ಅಪ್ಪ ಆಗ್ಲಿ ಅವ್ರ ಅಮ್ಮ ಆಗ್ಲಿ ಇಲ್ಲ ಅವ್ರ ಮನೆ ಫ್ಯಾಮಿಲಿ ಕಡೆಯವ್ರಾಗ್ಲಿ ಯಾರೇ ಆಗ್ಲಿ ಬಂದು ಏನಮ್ಮ ಆಯ್ತು, ನಿನ್ ಪ್ರಾಬ್ಲಮ್ ಏನು, ಯಾಕೆ ನನ್ನ ಮಗ ನಿನ್ ಬಿಟ್ಟಿದ್ದಾನೆ, ಇಲ್ಲ ಏನ್ ನಿಮ್ಮಿಬ್ರು ಮಧ್ಯೆ ಜಗಳ ಅಂತ ಪರಿಹಾರ ಮಾಡಕ್ಕೆ ಬರಲೇ ಇಲ್ಲ ಸರ್. ಇವತ್ತವರೆಗೂ ಬಂದಿಲ್ಲ. ನಮ್ಮ ಮನೆಯವರು ಇದು ಸೇರಿ ಒಂದ್ 3-4 ಸಲ ಫೋನ್ ಮಾಡಿ ನಾವು ನೀವು ಕೂತಿ ಮಾತಾಡೋಣ, ಎಲ್ಲಾರು ಒಂದ್ ಕಡೆ, ನೀವು ನಮ್ಮ ಮನೆಗೆ ಬರಕ್ ಇಷ್ಟ ಇಲ್ವಾ ಬೇಡ, ನಾವು ನಿಮ್ಮ ಮನೆಗೆ ಬರಕ್ ಇಷ್ಟ ಇಲ್ವಾ ಬೇಡ, ಎಲ್ಲಾರು ಒಂದ್ ಮಧ್ಯದಲ್ಲಿ ಒಂದು ಹೋಟೆಲ್ ಅಲ್ಲಿ ಕೂತು ಮಾತಾಡೋಣ ಅಂದ್ರೂ ಬರ್ಲೇ ಇಲ್ಲ ಸರ್, ಬರ್ಲೇ ಇಲ್ಲ. ಅವಾಗ್ಲೂ ತುಂಬಾ ನನ್ನ ಮಗಳನ್ನ ನೀನು ಅವನ ಜೊತೆ ಹೋಗ್ತೀಯಾ, ಇವನ್ ಜೊತೆಗೆ ಹೋಗ್ತೀಯಾ, ಅವ್ರ ಜೊತೆ ಸಂಬಂಧ ಬರೀ ಸರ್, ಸುಮ್ಮನೆ ಇದ್ರೂನು ಸಂಬಂಧ ಕಟ್ಟೋವಂತ ಸೈಕೋ ನನ್ನ ಮಗ ಇವನು. ಸುಮ್ಮನೆ ಇದ್ರೂನು ಸೈಕೋ, ಸುಮ್ಮನೆ ಈಗ ಪಕ್ಕದಲ್ಲಿ ಯಾರು ಇದಾರೆ ಅವನ್ನೇ ಯಾಕೆ ನೋಡ್ತಿದ್ಯಾ ಅನ್ನೋ ಅಂತ ಸೈಕೋ ನನ್ನ ಮಗ ಸರ್. ಈ ತರ ವ್ಯಕ್ತಿಗಳ ಜೊತೆ ಹೆಂಗೆ ನನ್ನ ಮಗಳು ಬಾಳ್ತಾಳೆ. ಇದು ಸೇರಿ ಮದುವೆ ಆಗಿ 2 ವರ್ಷಕ್ಕೆ 4 ಸಲ ಗಂಡನ ಹತ್ರ ಜಗಳ ಮಾಡ್ಕೊಂಡು ಬಂದಿದ್ದಾರೆ. 4 ಸಲ ನಮ್ಮ ಮನೆಯವ್ರು ಕರ್ಕೊಂಡೋಗಿ ಬಿಟ್ಟು ಬುದ್ಧಿವಾದ ಹೇಳಿ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಜೀವನ ಅಪ್ಪ ಇದು ಇದಲ್ಲ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ನನ್ನ ಮಗಳು ಇವನ್ ಈ ತರ ಫೇಕು ಅಂತ ನಮ್ಗೆ ಹೇಳೇ ಇಲ್ಲ. ಯಾಕಂದ್ರೆ ಬ್ರೈನ್ ಆಪರೇಷನ್ ಆಗಿದೆ, ನಮ್ಮ ಹಸ್ಬೆಂಡ್ಗೆ ಸ್ಟ್ರೋಕ್ ಆಗಿದೆ, ನಮ್ಮ ತಂದೆ ತಾಯಿ ತುಂಬಾ ಆಲ್ರೆಡಿ ನಾವು ತುಂಬಾ ನೊಂದಿದೀವಿ. ಮತ್ತೆ ನಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಕೊಡಬಾರ್ದು ಅಂತ ಈ ಹುಡುಗಿ ನಮ್ಮ ಹತ್ರ ಏನನ್ನೂ ಹೇಳ್ಕೊಂಡಿಲ್ಲ. ನಾವು ಮಾರ್ಚ್ 24ನೇ ತಾರೀಕು ಹೋಗಮ್ಮ ಹೋಗು, ಮಾರ್ಚ್ 25 ಇವಳು ಬರ್ತಡೇ ಇತ್ತು, 24ಕ್ಕೆ ಹೋಗಮ್ಮ ಆಗಿದಾಯ್ತು ಹೋಗು ಅಂತ ನಮ್ಮ ಮನೆಯವ್ರು ಕರ್ಕೊಂಡೋಗಿ ಬಿಟ್ಟು ಬಂದಿದ್ದಾರೆ. ಆಯ್ತು ಸರ್, ಇನ್ಮೇಲೆ ನಾನು ಹಂಗೆಲ್ಲ ಮಾಡಲ್ಲ, ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಅವನು ಕರ್ಕೊಂಡು ಹೋಗಿದ್ದಾನೆ. 25ನೇ ತಾರೀಕು ಬರ್ತಡೇ ದಿನ ಸರ್ ಫುಲ್ಲು ಲಾಂಗ್ ಗೌನ್ ಹಾಕಿದ್ದಾರೆ, ಕಾಲ ಹತ್ರ ಕಪ್ಪು ದಾರ ಕಟ್ತೀವಲ್ಲ ಇಷ್ಟೇ ಸರ್ ಓಪನ್ ಇರೋದು. ನೀನ್ ಸೂಳೆ, ನೀನ್ ಅಂತ ಅವಳು, ನೀನ್ ಇಂಥ ಅವಳು ಅಂತ ಬೈದಿದ್ದಾನೆ. ನಂತರ ಇವರು ಅವತ್ ನೈಟು ನಮ್ಮ ಮನೆಗೆ ಬಂದವರು, ಇವತ್ತವರೆಗೂ ಅವ್ರ ಮನೆಗೆ ಹೋಗಿಲ್ಲ. ಆಮೇಲೆ ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದೀವಿ ಇವನ್ ಮೇಲೆ. ಅಲ್ಲೂ ಕೂಡ ಎಲ್ಲ ಕರ್ಸಿದ್ರು, ಇವ್ರು ಉಟ್ಟು ಬಟ್ಟೆನಲ್ಲೇ ಬಂದ್ಬಿಟ್ಟಿದ್ರು. ನಮ್ಗೆ ಬಟ್ಟೆ ಕೊಡ್ಸಿ ಅಂತ ಅವನ್ ಬಟ್ಟೆ ಕೊಡು ಅಂದ್ರೆ ಅದನ್ನು ಕೊಟ್ಟಿಲ್ಲ, ಅವನು ಬಟ್ಟೆನೂ ಕೊಟ್ಟಿಲ್ಲ, ನಿನ್ಗೇನು ಕೊಡಲ್ಲ ಅನ್ನೋ ಲೆಕ್ಕಾಚಾರದಲ್ಲೇ ಅವ್ರು ಇದ್ದಿದ್ದು. ಆಮೇಲೆ ಸ್ಟೇಷನ್ ಇಂದ ಹೇಳಿದ ಮೇಲೆ ಅವನು ಬಟ್ಟೆಗಳು ಕೊಟ್ಟ, ಮತ್ತೆ ಬೆಳ್ಳಿ ಒಡವೆ ಏನ್ ಕೊಟ್ಟಿದೀವಿ ಅದನ್ನ ವಾಪಸ್ ಕೊಡಕ್ಕೆ 1 ತಿಂಗಳು ಟೈಮ್ ತಗೊಂಡು ಎಲ್ಲ ಪ್ಲೆಡ್ಜ್ ಮಾಡ್ಬಿಟ್ಟಿದೆ ಸರ್. ಏನೂ ಇಲ್ಲ, ನಮ್ಮನೆ ಬೆಳ್ಳಿ ಸಾಮಾನು ಪ್ಲೆಡ್ಜ್ ಮಾಡಿದ್ದಾನಂತೆ ಈ ಹುಡುಗಿ ಗೊತ್ತಿಲ್ದೆ. ಇವ್ರು ಏನಂದ್ರೆ ಕಿವಿಗೆ ಆಂಟಿಕ್ ಜುಮ್ಕೆ ಹಾಕಿದ್ರು, 10.5 ಗ್ರಾಮ್ ಇತ್ತು. ನಂಗೆ ತುಂಬಾ ಕಷ್ಟ ಇದೆಯಮ್ಮ ಬಿಚ್ಕೊಡು ಅಂದ. ನನ್ ಗಂಡ ಅಲ್ವಾ, ನನ್ ಗಂಡಂಗಿಂತ ಹೆಚ್ಚೇನಿಲ್ಲ ಅನ್ಬಿಟ್ಟು ಬಿಚ್ಕೊಟ್ಟೆ. ಅಪ್ಪ ಅಮ್ಮಂಗೆ ಹೇಳಿಲ್ಲ. ಅಮ್ಮ ಕೇಳ್ತಾ ಇದ್ರು ಯಾಕೆ ಹಾಕೋತಾ ಇಲ್ಲ ನೀನು ಅಂತ. ಇಲ್ಲ ಅಮ್ಮ, ಅದು ಡೈಲಿ ಹಾಕದೆ ಹೋಗ್ಬಿಡುತ್ತೆ, ಏನೋ ಒಂದ್ ಕತೆ ಕಟ್ತಾ ಇದೆ. ಅವ್ನ್ ಮಾರಿರೋದು ನನಗೆ ಹೇಳಿಲ್ಲ, 3 ತಿಂಗಳಾದ್ಮೇಲೂ ಹೇಳಿಲ್ಲ. ಆಮೇಲೆ ವಿಚಾರ ನನಗೆ ಗೊತ್ತಾಗಿರೋದು. ಈಗ ಬರೋಣ, ಇಷ್ಟೆಲ್ಲ ಈ ಘಟನೆ ಆಗಿದೆ, ನಿಮ್ ಮೇಲೆಲ್ಲ ಹಲ್ಲೆ ಮಾಡಿದ್ದಾರೆ, ನಿಮಗೆ ಹೇಗೆ ಪರಿಚಯ ಅಮ್ಮ ಅವರು? ನಿಮ್ಮ ಮಗಳನ್ನ ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ದು ಹೆಂಗೆ, ಯಾವಾಗ ಇದೆಲ್ಲ ಆಗಿದ್ದು? ಸರ್ ಏನಂದ್ರೆ ಇವರು ಒಂದು 2018-19 ಇವ್ರದ್ದು ಪರಿಚಯ ಫೇಸ್ಬುಕ್ ಅಲ್ಲಿ ಆಗುತ್ತೆ ಸರ್. ಸೊ ಇವರು ಮತ್ತೆ ಇವ್ರ ಹಸ್ಬೆಂಡ್ ನನಗ್ ಪರಿಚಯ ಆಗಿದ್ದು ಫಸ್ಟ್ ನಿಮಗೆ ಪರಿಚಯ? ಹೌದು ಸರ್. ನಮ್ಮ ಮಗಳು ಅವಾಗ ಇನ್ನೂ 7ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ತಾ ಇರೋ ಹುಡುಗಿ. ಸೊ ನನಗೆ ಅವನು ಪರಿಚಯ ಆದ. ಮತ್ತೆ ಇವರು ಆ ಟೈಮಿಂದನೂ ಸಿನಿಮಾ ಮಾಡ್ತಿದ್ರು, ಮತ್ತೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರೋಗ್ರಾಮ್ಗಳಲ್ಲೆಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ಗೆಲ್ಲ ನಿರೂಪಣೆ ಮಾಡ್ತಿದ್ರು, ಮಕ್ಕಳ ಕಾರ್ಯಕ್ರಮಕ್ಕೆಲ್ಲ. ಅದನ್ನೆಲ್ಲ ಇವನು ನೋಡಿ ಈ ತರ ನಮ್ದು ಕೋಲಾರದಲ್ಲಿ ರಾಜ್ಯ ಮಟ್ಟದ್ದು ಏನಂತಾರೆ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ, ಐತಿಹಾಸಿಕ ಇದು, ಅದಕ್ಕೆ ನಿಮ್ಮ ಮಗಳೇ ನಿರೂಪಣೆ ಮಾಡಿಕೊಡ್ಲಿ ಅಂತ ಅಲ್ಲಿಂದ ಕನೆಕ್ಟ್ ಆಗಿದ್ದು. ಅದು ಏನಿದೆ ಸಂಭಾವನೆ. ಹೌದು ಸರ್, ನನ್ನ ಜೊತೆನೆ ಕಾಂಟ್ಯಾಕ್ಟ್ ಇದ್ದಿದ್ದು. ಆಮೇಲೆ ಸರಿ ಹಿಂಗೆ ಯಾವಾಗ್ಲೋ ಒಂದು ಮ್ಯಾಗಝಿನ್ ಬರ್ಕೊಡ್ಬೇಕಿತ್ತು, ಒಂಚೂರು ಬರ್ಕೊಡ್ತೀರಾ ಈ ತರ ಎಲ್ಲ ಸ್ಟಾರ್ಟ್ ಮಾಡ್ದ.
ಆಮೇಲೆ ಮ್ಯಾಗ್ಝಿನ್ ಅಲ್ವಾ ನಾನು ಬರಿತೀನಿ ನೀಟಾಗಿ, ಅದಕ್ಕೋಸ್ಕರ ಬರ್ಕೊಡಿ ಅಂತೆಲ್ಲ ಹೇಳ್ದ. Yes. ಆಯ್ತು ಅಂತೇಳಿ ಬರ್ಕೊಟ್ಟು ಎಲ್ಲ ಮಾಡ್ದೆ. ಈ ತರನೇ ಕಾಂಟ್ಯಾಕ್ಟ್ ಇದ್ ಮಾಡ್ಕೊಂಡ್ ಬಂದ ಅವನು. ಇವನು ಏನಂದ್ರೆ ಸರ್ LJP ಲೋಕ ಜನಶಕ್ತಿ ಪಾರ್ಟಿ ಅನ್ನೋದ್ರಲ್ಲಿ Okay. ಇವನು ಇದ್ದಿದ್ದು ಸರ್. ಹಾ ಹಾ LJP ನಲ್ಲಿ ಇದ್ದಿದ್ದು. ಅಲ್ಲಿ ಚಿರಾಗ್ ಪಾಸ್ವಾನ್ ಗೊತ್ತು, ನನ್ಗೆ ಅವ್ರು ಗೊತ್ತು, ಇವ್ರು ಗೊತ್ತು, ಎಲ್ಲರ ಜೊತೆಗೂ ಫೋಟೋ ತೆಗೆಸ್ಕೊಂಡಿದ್ದಾನೆ. ಆಮೇಲೆ ಏನಂತ ಅಂದ್ರೆ ನಾನು ಇಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದೀನಿ. ಆಮೇಲೆ ಅದೇನೋ ಇದು ಏನಂತಾರೆ, ಸರ್ವಜ್ಞ ನಗರದಲ್ಲಿ ನಾನು ವಿಷ್ಣುವರ್ಧನ್ ಅವ್ರದ್ದು ಸ್ಟ್ಯಾಚ್ಯೂ ಹಾಕಿದ್ದೀನಿ, ನನಗೆ ಅವ್ರು ಗೊತ್ತು, ನನ್ಗೆ ಅವ್ರ ಪರಿಚಯ ಅಂತೆಲ್ಲ ಹೇಳ್ಕೊಂಡ. ಒಂದಿನ ಅವನು ಹೇಳ್ದ, ನನ್ನ ಬಗ್ಗೆ ನಾನೊಂದು ಮ್ಯಾಗ್ಝಿನ್ ಮಾಡಬೇಕು, ಅದು ಒಂದು 10 ಪೇಜ್ ಬರೋ ಥರ, ಓಕೆ ಏನಾದರೂ ನಿಮ್ಮ ಮಗಳು ಫ್ರೀ ಇದ್ರೆ ಮಾಡ್ಕೊಡ್ಲಿಕ್ಕೆ ಆಗುತ್ತಾ, ನನ್ನ ಬಗ್ಗೆ ಬರ್ಕೊಟ್ರೆ ಟೈಪ್ ಮಾಡಿಸೋಣ. ಆಯಿತು ಸರ್. ಈಗ ಏನೋ ಒಬ್ರು ಕೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ಗೊತ್ತಿರೋದನ್ನ ಮಾಡಿಕೊಡೋಣ ಅಂತೇಳಿ ಇವರು ಒಪ್ಕೊಂಡು ಓಕೆ ಎಲ್ಲ ಮಾಡಿಕೊಟ್ವಿ ಸರ್. ಮ್ಯಾಗ್ಝಿನ್ ಎಲ್ಲ ಮಾಡಿ ನಾನೇ ಇದಕ್ಕೆ ಹೋಗಿ ಮ್ಯಾಗ್ಝಿನ್ ಎಲ್ಲ ಟೈಪ್ ಮಾಡಿಸಿ. ಸೊ ಅದಾದ ನಂತರ ನಿಮ್ ಜೊತೆಗೆ ಹೆಂಗೆ ಮಾತುಕತೆ ಶುರುವಾಯ್ತು ಅವ್ರದ್ದು? ನನ್ ಜೊತೆಗೆ ಅಂದ್ರೆ ಅಮ್ಮನ ಹತ್ರ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕಲೆಕ್ಟ್ ಮಾಡ್ಕೊಂಡ. ಓಕೆ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಈ ತರ ಸ್ಟಾರ್ಟ್ ಮಾಡಿದ ಅವನು. ಹಾ 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 ಅದಾದ್ಮೇಲೆ ಅಷ್ಟು ಮೆಸೇಜ್ ಕಾಂಟ್ಯಾಕ್ಟ್ ಎಲ್ಲ ಏನು ಇರ್ಲಿಲ್ಲ. ಮ್ಯಾಗ್ಝಿನ್ ಮಾಡ್ಕೊಟ್ಟೆ. ಅದಾದ್ಮೇಲೆ ನನ್ನ ಕೆಲಸ ನಾನು ನೋಡ್ಕೊಂಡು ನನ್ನ ಪಾಡಕ್ ನಾನು ಇದ್ದೆ. ಎಸ್ ನಂದು ಸ್ಟಡೀಸು ಮತ್ತೆ ಶೂಟ್ ಆ ಬಿಸಿಲೇ ಇರ್ತಾ ಇದ್ದೆ. ಮ್ಯಾಗ್ಝಿನ್